ಹಾಯ್ ಫ್ರೆಂಡ್ಸ್, ಆಫೀಸರ್ ಸಡ್ಡಾದಿಂದ ನಾನು ನಿಮ್ಮ ಭರತ್ ಸಿ ಎನ್ ಮಾತಾಡ್ತಾ ಇರುವಂಥದ್ದು. ಇವತ್ತಿನ ವಿಡಿಯೋದೊಳಗಡೆ ಇತ್ತೀಚೆಗೆ ಸುದ್ದಿಯಲ್ಲಿದ್ದಂತಹ ಜಮ್ಮು ಕಾಶ್ಮೀರದಲ್ಲಿ ನೂತನವಾಗಿ ಇತ್ತೀಚೆಗೆ ನಮ್ಮ ಪ್ರೈಮ್ ಮಿನಿಸ್ಟರ್ ನರೇಂದ್ರ ಮೋದಿಯವರು ಉದ್ಘಾಟನೆ ಮಾಡಿದರು. ಒಂದು ಟನೆಲ್ ರೆಡಿ ಆಯಿತು. ಜಿ ಮೋರ್ ಟನೆಲ್ ಅಂತ ಹೇಳಿ ಈ ಒಂದು ಟನೆಲ್ಗೆ ಹೆಸರನ್ನು ಕೊಟ್ಟಿರುವಂಥದ್ದು. ಸೊ ಇಟ್ಸ್ ಅ ಗೇಮ್ ಚೇಂಜರ್ ಫಾರ್ ಜಮ್ಮು ಆ್ಯಂಡ್ ಕಾಶ್ಮೀರ್ ಅಂತ ಹೇಳ್ತಾ ಇರುವಂಥದ್ದು. ಸೊ ಯಾಕೆ ಇತ್ತೀಚೆಗೆ ಈ ಒಂದು ಸುರಂಗವನ್ನು ಜನವರಿ 13, 2025 ಉದ್ಘಾಟನೆ ಮಾಡಿದರು. ಮತ್ತು ಇನ್ನೂ ಒಂದು ಜಮ್ಮು ಕಾಶ್ಮೀರ್ ರಾಜ್ಯಕ್ಕೆ ಭಾರತ ದೇಶದ ಪ್ರಧಾನಮಂತ್ರಿಯಾಗಿ ನರೇಂದ್ರ ಮೋದಿಯವರು 2014 ಆಯ್ಕೆಯಾದ ಮೇಲೆ 12ನೇ ಭೇಟಿ ಫ್ರಿಕ್ವೆಂಟ್ ಆಗಿ ಅವರು ವಿಸಿಟ್ ಮಾಡ್ತಾ ಇದ್ದಾರೆ. ಸೊ ಅದರ ಒಂದು ಭಾಗವಾಗಿ ಕಾಶ್ಮೀರದೊಳಗಡೆ ಸೋನ್ಮರ್ಗಕ್ಕೆ ಸಂಪರ್ಕ ಕಲ್ಪಿಸುವಂಥ ಒಂದು ಟನಲ್ ಇದು. ಟನಲ್ ಅಂತಂದರೆ ನಮ್ಮ ಕನ್ನಡದಲ್ಲಿ ಸುರಂಗ ಮಾರ್ಗ ಅಂತ ಕರಿತೀವಿ. ಯಾಕಂದರೆ ಇಲ್ಲಿ ಸಾಕಷ್ಟು ಹಿಮಾಲಯ ಪರ್ವತ ಶ್ರೇಣಿಗಳಿರ್ತವೆ. ಈ ಎಲ್ಲ ಪರ್ವತ ಶ್ರೇಣಿಗಳನ್ನು ದಾಟಿ ಹೋಗೋಕ್ಕಾಗೋದಿಲ್ಲ, ಅಥವಾ ಇದನ್ನು ಎಲ್ಲನೂ ತೆಗೆದು ರೋಡ್ ಮಾಡೋಕ್ಕಾಗೋದಿಲ್ಲ. ಅದಕ್ಕಾಗಿ ಇದರ ಒಳಗಡೆ ಸುರಂಗವನ್ನು ಕೊರೆದು ಈ ಸುರಂಗದ ಮೂಲಕ ರೋಡ್ ಮಾಡಿ ವೆಹಿಕಲ್ಗಳನ್ನು ಪಾಸ್ ಮಾಡುವಂಥದ್ದು. ಅದನ್ನು ನಾವು ಟನಲ್ ಅಂತಲೂ ಕರಿಬೋದು ಅಥವಾ ಸುರಂಗ ಅಂತ ಕರಿಬೋದು. ಈಗ ಸದ್ಯಕ್ಕೆ ಇದು ಉದ್ಘಾಟನೆಯಾದಂಥ ಒಂದು ಸುರಂಗ ಮಾರ್ಗ ಎಲ್ಲಿದೆ? ಕಾಶ್ಮೀರದ ಗಂಡೇರ್ಬಾಲ್ ಜಿಲ್ಲೆ ಒಳಗಡೆ ಇದು ಕಂಡು ಬರುವಂಥದ್ದು. ಕಾಶ್ಮೀರದ ಗಂಡೇರ್ಬಾಲ್ ಜಿಲ್ಲೆ ಎಕ್ಸಾಕ್ಟ್ ಆಗಿ ಭಾರತದ ಮ್ಯಾಪ್ ಒಳಗಡೆ ಎಲ್ಲಿ ಕಂಡು ಬರುವಂಥದ್ದು? ಫಾರ್ ಎಕ್ಸಾಂಪಲ್ ಜಮ್ಮು ಆ್ಯಂಡ್ ಕಾಶ್ಮೀರ್ ಇದೊಂದು ಯೂನಿಯನ್ ಟೆರಿಟರಿ ಇದೆ. ಸೊ ಇದಾದ ಮೇಲೆ ನಮಗೆ ಲೇ ಲದಾಖ್ ಬರ್ತವೆ. ಈ ಥರ ಎಲ್ಲ ಲೇ ಲದಾಖ್ ಬರ್ತದೆ. ಈ ಒಂದು ಟನಲ್ ಝೀಮೋರ್ ಟನಲ್ ಇಲ್ಲಿ ನಮಗೆ ಬರುವಂಥದ್ದು. ಎಕ್ಸಾಕ್ಟ್ ಆಗಿ ಇದು ಗಗನ್ಗಿರ್ ಮತ್ತು ಸೋನ್ಮಾರ್ಗ್ ನಡುವೆ ಸಂಪರ್ಕವನ್ನು ಕಲ್ಪಿಸುವಂತಹ ಒಂದು ಟನೆಲ್ ಆಗಿದೆ. ಮತ್ತು ತಮಗೂ ಎಲ್ಲ ಗೊತ್ತಿದೆ, ಸೋನ್ಮಾರ್ಗ್ ಅಂತಂದರೆ ಅ ವೆರಿ ಬ್ಯೂಟಿಫುಲ್ ಆ್ಯಂಡ್ ವೆರಿ ಫೇಮಸ್ ಟೂರಿಸ್ಟ್ ಸ್ಪಾಟ್ ಇನ್ ಕಾಶ್ಮೀರ್. ಸೋನ್ಮರ್ಗ್, ಗುಲ್ಮರ್ಗ್, ಆಮೇಲೆ ಕಾಶ್ಮೀರದೊಳಗಡೆ ಶ್ರೀನಗರದ ದಾಲ್ ಲೇಕ್, ಸೊ ಅಲ್ಲಿ ಶಿಕಾರ ರೈಡಿಂಗ್ ಇವೆಲ್ಲ ಭಾಳ ಫೇಮಸ್ ಆಗಿರುವಂಥದ್ದು. ಸಾಕಷ್ಟು ಜನ ಪ್ರವಾಸಿಗರು ಭೇಟಿಯನ್ನು ಕೊಡ್ತಿದ್ರು. ಅದರಾಗೂ ಸೋನ್ಮರ್ಗಂತೂ ಭಾಳ ಜನ ಹೋಗ್ತಾರೆ. ಇದು ಹಿಲ್ ರೆಸಾರ್ಟ್ ಥರನೇ ಇತ್ತೀಚೆಗೆ ಅದು ಟ್ರೀಟ್ ಆಗ್ತಾ ಇದೆ. ಮತ್ತು ಅಲ್ಲಿ ಬರೀ 6 ತಿಂಗಳು ಮಾತ್ರ ಇಲ್ಲಿವರೆಗೆ ಪ್ರವಾಸಿಗರು ಹೋಗ್ತಾ ಇದ್ರು. ಇನ್ನು 6 ತಿಂಗಳು ಫುಲ್ಲು ಹಿಮ ಬಿದ್ದು ರೋಡ್ ಎಲ್ಲ ಬಂದ್ ಆಗಿಬಿಡ್ತಿತ್ತು. ಹಿಂಗಾಗಿ ಅಲ್ಲಿ ಹೋಗೋಕ್ಕಾಗ್ತಿರ್ಲಿಲ್ಲ. ಬಟ್ ಇನ್ನು ಮೇಲೆ 12 ತಿಂಗಳು ಸೋನ್ಮರ್ಗಕ್ಕೆ ಪ್ರವಾಸಿಗರು ಹೋಗಬಹುದು. ಇದಷ್ಟೇ ಅಲ್ಲದೆ ಸ್ಟ್ರಾಟಜಿಕ್ ಲೊಕೇಶನ್ನಲ್ಲಿ ಕೂಡ ಅದು ಬರುವಂಥದ್ದು. ಆ ಕಡೆ ನಮಗೆ ಚೈನಾ ಬಾರ್ಡರ್ ಕೂಡ ಇದೆ. ಚೈನಾ ಬಾರ್ಡರ್ ಇರೋದ್ರಿಂದ ನಮ್ಮ ಆರ್ಮಿಯವರು ಚೈನಾ ಬಾರ್ಡ್ರಿಗೆ ಹೋದರೆ ಅವ್ರಿಗೆ ಏನೇನು ಯುದ್ಧ ಸಲಕರಣೆಗಳು ಬೇಕು, ಆಹಾರ ಸಾಮಗ್ರಿಗಳು ಬೇಕು, ಬಟ್ಟೆಗಳು, ಶೂಸ್ಗಳು ಇವನ್ನೆಲ್ಲನೂ ಅಲ್ಲಿಗೆ ರವಾನೆ ಮಾಡ್ಬೋದು. ಇಲ್ಲಿವರೆಗೆ ಎಲ್ಲ ವಿಮಾನದಲ್ಲಿ ಹೋಗ್ತಾ ಇತ್ತು. ಬಟ್ ವಿಮಾನದಲ್ಲಿ ಹೋಗ್ಬೇಕಂದ್ರೆ ಅದರದೇ ಆದಂಥ ಲಿಮಿಟೇಷನ್ಗಳಿರ್ತವೆ. ಎಲ್ಲನೂ ತೊಗೊಂಡು ಹೋಗೋಕ್ಕಾಗೋದಿಲ್ಲ. ಅದಕ್ಕಾಗಿ ಒಂದಲ್ಲಿ ಸರ್ವ ಋತು ಆಲ್ ವೆದರ್ ರೋಡ್ ಬೇಕಾಗಿತ್ತು. ಚಳಿಗಾಲದಲ್ಲೂ ಆ ರೋಡ್ ಓಪನ್ ಇರಬೇಕು, ಬೇಸಿಗೆ ಕಾಲದಲ್ಲೂ ಓಪನ್ ಇರಬೇಕು. ಅಂಥದ್ದೊಂದು ರೋಡಿನ ಅವಶ್ಯಕತೆ ಇತ್ತು. ಈಗ ಅದನ್ನು ಮಾಡಿದ್ದಾರೆ. ಇಲ್ಲಿ ನಾವು ನೋಡಿದರೆ ಇದು ಶ್ರೀನಗರ್, ಕಾಶ್ಮೀರದ ಕ್ಯಾಪಿಟಲ್ ಸಿಟಿ ಶ್ರೀನಗರದಿಂದ ಈಗ ಸೋನ್ಮಾರ್ಗ್ ಬರೋದು ನಮಗೆ ಸೋನ್ಮಾರ್ಗ್ ಬರುವಂಥ. ಓಕೆ, ಸೋನ್ಮಾರ್ಗ್ ಇಲ್ಲಿ ನಮಗೆ ಇದರೊಳಗಡೆ ತೋರಿಸಿದ್ರು. ಸೊ ಇಲ್ಲಿ ಸೋನ್ಮಾರ್ಗ್ ಆ್ಯಕ್ಚುಲಿ ಇಲ್ಲಿ ಬರ್ತದೆ, ಇಲ್ಲಿ ಗಗನ್ಗಿರ್ ಬರ್ತದೆ. ಇಲ್ಲಿ ನಡುವಿನ ಜಾಗದೊಳಗಡೆ ಇದನ್ನು ಮಾಡಿರುವಂಥದ್ದು. ಮೊದಲು ಈ ರೋಡ್ ಹಿಂಗಿತ್ತು. ಇಲ್ಲಿ ತಾವು ನೋಡ್ಬೋದು, ಈ ಥರ ಬಂದು ಹಿಂಗೆ ಬಂದು ಅಂದರೆ ಜಡ್ ಆಕಾರದಲ್ಲಿ ರೋಡ್ ಇತ್ತು. ಸೊ ಅದಕ್ಕೆ ಝೀಮೋರ್ ಅಂತ ಹೆಸರು ಕೊಟ್ಟಿದ್ದಾರೆ. ಜಡ್ ಆಕಾರದೊಳಗಡೆ ಇದ್ದಿದ್ದಕ್ಕೆ ಝೀಮೋರ್ ಅಂತ ಕೊಟ್ಟಿದ್ದಾರೆ. ಇದು ಗಂಡೇರ್ಬಾಲ್ ಜಿಲ್ಲೆ ಒಳಗಡೆ ಬರ್ತದೆ. ಈ ಥರ ಮುಂದೆ ಹೋಗಿ ನೆಕ್ಸ್ಟು ಡ್ರಾಸ್ಗೆ ಹೋಗುವಂಥದ್ದು, ಡ್ರಾಸಿಂದ ಕಾರ್ಗಿಲ್ಗೆ ಹೋಗುವಂಥದ್ದು. ಸೊ ಕಾರ್ಗಿಲ್ಲು ಲೈನ್ ಆಫ್ ಕಂಟ್ರೋಲು, ಅದಾದಮೇಲೆ ಅಲ್ಲಿಂದ ಲದಾಖಿಗೆ. ಅಂದರೆ ಬೇರೆ ಬೇರೆ ಸುರಂಗ ಮಾರ್ಗಗಳ ಮೂಲಕ ಭಾರತ ದೇಶ ಇವತ್ತು ಸರ್ವಋತು ರಸ್ತೆಗಳನ್ನು ಮಾಡ್ತಾ ಇದೆ. ಯಾಕಂದರೆ ನಿಮಗೆ ಈಗಾಗಲೇ ಗೊತ್ತಿದೆ, ಭಾಳಷ್ಟು ಸರಿ ಪಾಕಿಸ್ತಾನ್ ಮತ್ತು ಚೈನಾದವರು ಭಾರತದ ಮೇಲೆ ಅಟ್ಯಾಕ್ ಮಾಡಿದ್ದಾರೆ. ಭಾರತದ ಗಡಿ ಒಳಗಡೆ ನುಸುಳು ಬಂದಿದ್ದಾರೆ. ಮತ್ತು ಅವರ ಆರ್ಮಿಗಳು ಬಂದಾಗ ಅಲ್ಲಿ ಕೆಲವೊಂದು ಬೇಸ್ಗಳನ್ನು ಮಾಡ್ಕೊಂಡಿದ್ದಾರೆ. ಒಂದು ವೈಬ್ರೆಂಟ್ ವಿಲೇಜಸ್ಗಳನ್ನು ಮಾಡಿದ್ದಾರೆ. ಚೈನಾದವರು ತಮ್ಮ ಒಂದು ಕೆಲವೊಂದು ಆರ್ಮಿ ತುಕುಡಿಗಳನ್ನು ಇಡ್ತಾ ಇದ್ದಾರೆ. ಬಟ್ ನಾವು ಕೂಡ ಅವ್ರ ಥರನೇ ರೋಡ್ಗಳನ್ನು ಮಾಡಬೇಕು, ಸುರಂಗಗಳನ್ನು ಮಾಡಬೇಕು ಅಂದರೆ ಸ್ವಲ್ಪ ಕಷ್ಟ ಇದೆ. ಯಾಕಂದರೆ ಪಾಕಿಸ್ತಾನ್ ಅಥವಾ ಚೈನಾ ಕಡೆ ಇರೋದಕ್ಕಿಂತ ಹೆಚ್ಚಿನ ಪರ್ವತ ಶ್ರೇಣಿಗಳು ಭಾರತದ ಕಡೆಗಿದೆ. ಸೊ ಎಲ್ಲ ಪರ್ವತ ಶ್ರೇಣಿಗಳನ್ನು ತೆಗೆದು ಅಥವಾ ಅದರೊಳಗಡೆ ರಸ್ತೆಗಳನ್ನು ಮಾಡಿ ಸುರಂಗ ಮಾಡೋದು ಸ್ವಲ್ಪ ಟಫ್ ಇದೆ. ಬಟ್ ಸ್ಟಿಲ್ ಇಂಡಿಯಾ ಇದನ್ನು ಮಾಡ್ತಾ ಇರುವಂಥದ್ದು. ಸೊ ಇದೇ ಮುಂದುವರೆದು ಹೋಗಿ ಇಲ್ಲಿ ಇನ್ನೊಂದು ಜೋಜಿಲಾ ಟನೆಲ್ ಕೂಡ ಇದೆ.
ಆ ಜೋಜಿಲಾ ಟನೆಲ್ನು ಇದರದೇ ಒಂದು ಭಾಗ. ಅಂದ್ರೆ ಈಗ ಶ್ರೀನಗರದಿಂದ ನಮಗೆ ಸೋನ್ಮಾರ್ಗನ್ನ 12 ತಿಂಗಳು ಬೇಕಾದ ಟೈಮಲ್ಲಿ ಹೋಗ್ಬೋದು. ಇಲ್ಲಿವರೆಗೆ 6 ತಿಂಗಳು ಮಾತ್ರ ಹೋಗ್ಬೋದು. ಇನ್ನು 6 ತಿಂಗಳು ಅವ್ರು ರಾಜಧಾನಿ ಜೊತೆಗೆ ಕನೆಕ್ಟನ ಇಲ್ಲ. 6 ತಿಂಗಳು ಅವ್ರು ಒಂಥರ ಬೇರೆ ಐಲ್ಯಾಂಡ್ದಾಗ ಇದ್ದಂಗೆ ಇದ್ದು ಬಿಡ್ತಿದ್ರು ಸೋನ್ಮಾರ್ಗ್ ಒಳಗಡೆ. ಬಟ್ ಇನ್ನು ಮೇಲಿಂದ ಅದು ತಪ್ತದೆ. ಮತ್ತೆ ಇಲ್ಲಿ ರೋಡ್ ಏನಿತ್ತು, ಮೊದಲಿನ ರೋಡು ಭಾಳ ಹೈಟ್ ಇತ್ತು, 8,500 ಫೀಟ್ ಹೈಟ್ ಇತ್ತು. ಮತ್ತು ಹೈಟ್ ಹೆಚ್ಚಾದಂಗೆ ತಂಪು ಹೆಚ್ಚಾಗ್ತೈತಿ, ಬರುವಂಥ ಮಳೆ ಮಂಜಾಗಿ ಬೀಳ್ತೈತಿ, ಮಂಜು ಗಡ್ಡೆಯಾಗಿ ಬೀಳ್ತೈತಿ. ಹಿಂಗಾಗಿ ಭಾಳ ಐಸ್ ಬೀಳ್ತಿತ್ತು, ಸ್ನೋಫಾಲ್ ಆಗಿ ಅದೆಲ್ಲ ಪೂರ್ತಿ ರೋಡನ್ನು ಬ್ಲಾಕ್ ಮಾಡ್ತಿತ್ತು. ಬಟ್ ಈಗ ಇದು 8,500 ಫೀಟ್ ಹೈಟ್ ಬದಲಿ ಕೆಳಗಡೆನೆ ಸುರಂಗವನ್ನು ಮಾಡಿರೋದ್ರಿಂದ ಸರ್ವಋತು ರಸ್ತೆ ನಮಗೆ ಬಂದಂಗಾಗಿರುವಂಥ. ಇನ್ನು ಈ ಒಂದು ಸುರಂಗದ ಕುರಿತಾಗಿ ಇನ್ನೂ ಕೆಲವು ಮಾಹಿತಿಗಳನ್ನು ನೋಡೋದಾತಂದ್ರೆ ಇದ್ರ ಉದ್ದ ಟೋಟಲಿ 6.4 ಕಿಲೋಮೀಟರ್ ಉದ್ದ ಇದೆ. ಮತ್ತು ಇದಕ್ಕಿಂತ ಮೊದಲೇನು ರೋಡ್ ಇತ್ತಲ್ಲ, ಈಗ ಸುರಂಗ ಮಾಡಿದ್ದು ಇದು ಇಲ್ಲಿ ರೆಡ್ ಕಲರ್ ಕಾಣ್ತಾ ಇದೆ ಅಲ್ಲ. ಓಕೆ, ಸೊ ಇಲ್ಲಿ ಇದು ಮೊದಲಿನ ಒಂದು ಈ ಮೊದಲಿನ ರೋಡು ಇಲ್ಲಿ ಈ ಥರ ಇತ್ತು, ಜಡ್ ರೋಡ್ ಇತ್ತು. ಈಗ ಆ ಟನೆಲನ್ನು ಇಲ್ಲಿ ರೆಡ್ ಏನು ಕಾಣ್ತಾ ಇದೆ ಅಲ್ಲ, ಈ ಟನೆಲ್ ಅಂದರೆ ಈ ಜಡ್ ಇದ್ದಿದ್ದನ್ನೇ ತೆಗೆದು ಇಲ್ಲಿ ಮಾಡಿದ್ದಾರೆ. ಮತ್ತು ಜಡ್ ಆಕಾರದಲ್ಲಿ ಹೋಗ್ಬೇಕು, ಸಾಕಷ್ಟು ಏರು ಇಳುವುಗಳು, ಗುಡ್ಡ ಘಾಟ್ ಸೆಕ್ಷನ್ನು, ಕೆಲವು ಸಂದರ್ಭದಲ್ಲಿ ಭೂ ಕುಸಿತ ಆಗ್ತಿತ್ತು, ಗಾಡಿಗಳು ಹೋಗೋಕ್ಕಾಗ್ತಿರ್ಲಿಲ್ಲ, ಬೆಟ್ಟದ ಮೇಲಿನಿಂದ ಕಲ್ಲುಗಳು ಉರುಳಿ ಬಂದು ರೋಡ್ ಮೇಲೆ ಬೀಳ್ತಿದ್ದು, ಗಾಡಿಗಳು ಹೋಗೋಕ್ಕಾಗ್ತಿರ್ಲಿಲ್ಲ, ಮಿಲಿಟರಿ ವೆಹಿಕಲ್ಗಳಿಗೆ ಹೋಗೋಕ್ಕಾಗ್ತಿರ್ಲಿಲ್ಲ. ಮತ್ತು ಮಿಲಿಟರಿ ಅವ್ರು ಇಲ್ಲಿ ಹೋಗಲಿಲ್ಲ ಅಂತಂದರೆ ಭಾರತದ ಗಡಿ ರಕ್ಷಣೆ ಹೆಂಗೆ ಮಾಡೋದು, ಅದನ್ನು ದಾಟಿ ಹೋದಾಗ್ಲೇ ನಮಗೆ ಚೈನಾ ಗಡಿ, ಪಾಕಿಸ್ತಾನ ಗಡಿಗಳು ಬರ್ತವೆ. ಸೊ ಅದಕ್ಕಾಗಿ ಈ ಒಂದು ಟನೆಲನ್ನು ಮಾಡಿರುವಂಥದ್ದು. ಮತ್ತು ಈ ಟನೆಲಲ್ಲಿ ಒಂದು ತಾಸಿಗೆ 1,000 ವೆಹಿಕಲ್ಗಳು ಹೋಗುವಷ್ಟು ಕೆಪಾಸಿಟಿ ಇದೆ. ಮತ್ತು ಬೈ ವೇ ಟನೆಲ್ ಇದೆ, ದ್ವಿಮುಖ ರಸ್ತೆ, ಹೋಗೋದು ಇದೆ ಬರೋದು ಇದೆ, ಬರೀ ಒನ್ ವೇ ಇಲ್ಲ, 2 ವೇ ಟನೆಲ್ ಇದೆ. ಸೊ 1,000 ವೆಹಿಕಲ್ಗಳು ಒಂದು ತಾಸಿನಲ್ಲಿ 1,000 ವೆಹಿಕಲ್ಗಳು ಇದರಲ್ಲಿ ಪಾಸ್ ಆಗ್ಬೋದು. ಸುಮಾರು 10 ವರ್ಷಗಳ ಕಾಲ ಇದನ್ನು ಕಟ್ಟಿದ್ದಾರೆ. 2,700 ಕೋಟಿ ರೂಪಾಯಿ ಖರ್ಚು ಮಾಡಿ ಇದನ್ನು ಕಟ್ಟಿರುವಂಥದ್ದು. ನೋಡ್ರಿ, ನಮ್ಮ ಉದ್ದೇಶ ಏನು, ಕಾರ್ಗಿಲ್ಲು ಬಾರ್ಡ್ರಿಗೆ ಬರ್ತದೆ. ಕಾರ್ಗಿಲ್ ಜಿಲ್ಲೆ ಆದಮೇಲೆ ನೆಕ್ಸ್ಟ್ ನಮಗೆ ಲೈನ್ ಆಫ್ ಕಂಟ್ರೋಲು, ಈ ಕಡೆ ಲೈನ್ ಆಫ್ ಆ್ಯಕ್ಚುಯಲ್ ಕಂಟ್ರೋಲ್ ಬರ್ತವೆ. ಈಗ ಅಲ್ಲಿಗೆ ಹೋಗಾಕನೆ ನಮಗೆ ಇಲ್ಲೆಲ್ಲ ಏನಾಗ್ತಿತ್ತು, ಅಲ್ಲೆಲ್ಲೇ ನಮಗೆ ಬ್ಲಾಕ್ ಆಗ್ತಿತ್ತು ರೋಡ್. ಈಗ ಚಳಿಗಾಲದಾಗ ಮುದ್ದಾಮ್ ಚೈನಾದವರು ಅಟ್ಯಾಕ್ ಮಾಡ್ತಾರೆ, ಪಾಕಿಸ್ತಾನದವ್ರು ಅಟ್ಯಾಕ್ ಮಾಡ್ತಾರೆ. ಯಾಕೆ, ಅಲ್ಲಿ ನಮ್ಮ ಆರ್ಮಿ ಇರೋದಿಲ್ಲ. ನಮ್ಮ ಆರ್ಮಿಯಲ್ಲಿ ಕಳ್ಸಂಗಿಲ್ಲ ಅಂತಲ್ಲ, ಆರ್ಮಿ ಡಿಪ್ಲಾಯ್ ಮಾಡಿದ್ರೆ ಅವರಿಗೆ ಆಹಾರ, ಬಟ್ಟೆ, ಶೂಸು, ಬೇರೆ ಬೇರೆ ಔಷಧಿಗಳು ಇವನ್ನೆಲ್ಲ ಪ್ರೊವೈಡ್ ಮಾಡೋಕೆ ಆಗ್ತಿರ್ಲಿಲ್ಲ. ಎಲ್ಲ ವಿಮಾನದಾಗ ಪ್ರೊವೈಡ್ ಮಾಡೋದಂದ್ರೆ ಕಾಸ್ಟ್ಲಿನೂ ಆಗ್ತಿತ್ತು. ಬಟ್ ಈಗ ಅದಕ್ಕೆ ನಾವೇನು ಮಾಡ್ತಾ ಇದ್ವಿ, ನಮ್ಮ ಆರ್ಮಿ ರೆಗ್ಯುಲರ್ ಆಗಿ ಅಲ್ಲಿ ಇರಬೇಕು ಅಂತಂದ್ರೆ ಸರ್ವಋತು ರಸ್ತೆಗಳು ಬೇಕು. ಅದಕ್ಕಾಗಿ ನಾವು ಈಗ ಜಿಮೋರ್ ಟನೆಲನ್ನು ಮಾಡಿದ್ದೀವಿ. ಇದೇ ರೂಟಲ್ಲೇ ಕಾರ್ಗಿಲ್ಗೆ ಹೋಗ್ಬೇಕಂದ್ರೆ ಇಲ್ಲಿ ಮತ್ತೊಂದು ಕಡೆ ಹಾಗೆ ಬರ್ತದೆ, ಅಲ್ಲಿ ಜೋಜಿಲಾ ಟನೆಲನ್ನು ಮಾಡ್ತಾ ಇದ್ದಾರೆ. ಇದು ಬಹಳ ದೊಡ್ಡದಿದೆ, 13.2 ಕಿಲೋಮೀಟರ್ ಅದು ಪ್ರಪೋಸ್ಡ್ ಇದೆ. ಬಟ್ 14 ಕಿಲೋಮೀಟರ್ ತನಕ ಬರುವಂಥದ್ದು, ಅದು ಇದರ ಮುಂದುವರೆದ ಭಾಗನೇ. ಸೊ ಇದನ್ನು ಕೂಡ ಈಗಾಗಲೇ ಕನ್ಸ್ಟ್ರಕ್ಷನ್ ಇದೆ. ಬಟ್ 2028 ಹೊತ್ತಿಗೆ ಅದು ಕಂಪ್ಲೀಟ್ ಆಗ್ತೈತೆ ಅಂತೇಳಿ ಹೇಳ್ತಾ ಇರುವಂಥದ್ದು. ಮತ್ತು ಈ ಒಂದು ಟನೆಲನ್ನು ಯಾರು ನಿರ್ಮಾಣ ಮಾಡಿದರು, ಈ ಟನೆಲನ್ನು ನಿರ್ಮಾಣ ಮಾಡೋಕ್ಕೆ ಆರಂಭ ಮಾಡಿದ್ದು 2012 ಗಡಿ ರಸ್ತೆ ಸಂಘಟನೆ, ಬಾರ್ಡರ್ ರೋಡ್ ಆರ್ಗನೈಸೇಷನ್ ಅವರು ಶುರು ಮಾಡಿದರು. ಬಟ್ ಅದನ್ನು ಆಮೇಲೆ ಅವರು ಟನಲ್ ವೇ ಲಿಮಿಟೆಡ್ ಅವರಿಗೆ ಹಸ್ತಾಂತರ ಮಾಡಿದರು. ಅಲ್ಲಿಂದ ಅದು ಮತ್ತೊಬ್ಬರ ಕಡೆ ಹೋಯ್ತು, NHIDCL, ನ್ಯಾಷನಲ್ ಹೈವೇಸ್ ಆ್ಯಂಡ್ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ ಕಾರ್ಪೊರೇಷನ್ ಲಿಮಿಟೆಡ್. ಅವರು ಈಗ ಅದನ್ನು 2,700 ಕೋಟಿ ಖರ್ಚು ಮಾಡಿ 10 ವರ್ಷದಲ್ಲಿ ಅದನ್ನು ಪೂರೈಕೆ ಮಾಡಿದ್ದಾರೆ. ಬಟ್ ಇನ್ನೊಂದು ವಿಶೇಷತೆ, ನ್ಯೂ ಟೆಕ್ನಾಲಜಿಯನ್ನು ಆ್ಯಡ್ ಮಾಡಿದ್ದಾರೆ. ನ್ಯೂ ಆಸ್ಟ್ರೇಲಿಯನ್ ಅಲ್ಲ, ಇದು ಆಸ್ಟ್ರಿಯನ್ ಟನಲಿಂಗ್ ಮೆಥಡ್ ಅಂತ ಕರಿತೀವಿ. ಈ ಮೆಥಡ್ ಒಳಗಡೆ ಇದನ್ನು ಕಟ್ಟಿದ್ದಾರೆ. ಇದು ದೊಡ್ಡ ದೊಡ್ಡ ಪರ್ವತ ಶ್ರೇಣಿಗಳು, ಹಿಮಾಲಯ ಪರ್ವತ ಶ್ರೇಣಿ, ದೇ ಆರ್ ದ ಮೈಟಿಯೆಸ್ಟ್ ಹಿಮಾಲಯಾಸ್. ಅವನ್ನೆಲ್ಲ ಹೆಂಗೆ ತೆಗಿತಾರ, ಫಸ್ಟು ಇಲ್ಲೊಂದು ಮಷೀನ್ ಇರ್ತದೆ. ಈ ಮಷೀನ್ ಏನು ಮಾಡ್ತದೆ, ಇಲ್ಲಿ ಒಳಗಡೆ ಒಂದಿಷ್ಟು ಹೋಲ್ ಹಾಕಿ ಎಕ್ಸ್ಪ್ಲೋಸಿವ್ ಹಾಕ್ತಾರೆ, ಬಾಂಬ್ಗಳನ್ನು ಹಾಕ್ತಾರೆ. ಬಾಂಬ್ ಹಾಕಿ ಎಲ್ಲರೂ ದೂರ ಬರ್ತಾರೆ, ಬಾಂಬನ್ನು ಬ್ಲಾಸ್ಟ್ ಮಾಡಿಬಿಡ್ತಾರೆ. ಆ ಬಾಂಬ್ ಬ್ಲಾಸ್ಟ್ ಆದ ಕೂಡ ಇಷ್ಟು ಏರಿಯಾದಾಗಿಂದ ಎಲ್ಲ ಮಣ್ಣು ಬಂದ್ಬಿಡ್ತದೆ. ಆ ಮಣ್ಣನ್ನು ಕೆಲವು ಈ ಮಷೀನ್ಗಳ ಮೂಲಕ ಎಲ್ಲ ಮಣ್ಣನ್ನು ಹೊರಗಡೆ ತಕ್ಕೊಂಡು ಇದಕ್ಕಿಷ್ಟು ಮೇಲಿಂದಕ್ಕೆ ಓಕೆ ಕಾಂಕ್ರೀಟ್ ವಾಲ್ ಮಾಡ್ಕೋತಾರೆ, ಅಕಸ್ಮಾತ್ ಅದು ಬೀಳಬಾರ್ದು ಅಂತ. ಅದೇ ರೀತಿ ಮತ್ತೆ ಇಲ್ಲಿ ಎಕ್ಸ್ಪ್ಲೋಸಿವ್ ಹಾಕ್ತಾರೆ, ಸಿಡಿಮದ್ದುಗಳನ್ನು ಹಾಕ್ತಾರೆ, ಬ್ಲಾಸ್ಟ್ ಮಾಡ್ತಾರೆ, ಮತ್ತು ಅಲ್ಲಿ ಮಣ್ಣೆಲ್ಲ ತಗೊಂಡು ಸ್ಲೋ ಆಗಿ ಮೂಮೆಂಟ್ ಆಗ್ತದೆ. ಇದನ್ನೆಲ್ಲ ತೆಗೆದ ಮೇಲೆ ಕೆಲವೊಂದು ನಾನ್ ಕರೋಸಿವ್ ಶೀಟ್ಗಳನ್ನು ಹಾಕ್ತಾರೆ. ಹಿಂಗ ಉಲ್ಟಾ ಯು ಶೇಪ್ ಒಳಗಡೆ ನಾನ್ ಕರೋಸಿವ್ ಶೀಟ್ಗಳು, ಅಂದ್ರೆ ಅಕಸ್ಮಾತ್ ನಾಳೆ ಬೆಟ್ಟದ ಮೇಲೆ ಮಳೆಯಾಗಿ ಆ ಮಳೆ ನೀರು ಇಳಿದು ಬಂದರೂ ಇಲ್ಲಿ ಏನೂ ಆಗಿರಬಾರ್ದು ಅಂಥ ಶೀಟ್ಗಳನ್ನು ಹಾಕಿ ಇದಕ್ಕೆಲ್ಲ ಕಾಂಕ್ರೀಟ್ ವಾಲ್ಗಳನ್ನು ಮಾಡಿ ಇದಕ್ಕೆಲ್ಲ ಪ್ಲಾಸ್ಟರ್ಗಳನ್ನು ಮಾಡಿಕೊಂಡು ಕೆಳಗಡೆ ರೋಡ್ ಮಾಡ್ಕೊಂತ ಹೋಗುವಂಥದ್ದು.
ಇದನ್ನ ನ್ಯೂ ಆಸ್ಟ್ರಿಯನ್ ಟನಲಿಂಗ್ ಮೆಥಡ್ ಅಂತ ಕರಿತೀವಿ. ಈ ಮೆಥಡ್ ಒಳಗಡೆ ಈ ಒಂದು ಟನೆಲ್ಗಳನ್ನ ನಿರ್ಮಾಣ ಮಾಡಿರುವಂಥದ್ದು. ಮತ್ತು ಇದಕ್ಕೆ ಎಮರ್ಜೆನ್ಸಿ ಟನೆಲ್ ಕೂಡ ಇರ್ತದೆ. ಒಂದು ವೇಳೆ ಇದಕ್ಕೆ ಏನಾದರೂ ಆಯಿತು, ಭೂ ಕುಸಿತ ಆಯ್ತು, ಏನಾದರೂ ಆದರೆ ಅಲ್ಲಿ ಒಳಗಡೆ ಇದ್ದವರು ಹೊರಗಡೆ ಬರೋದಕ್ಕಂತ ಹೇಳಿ ಒಂದು ಎಮರ್ಜೆನ್ಸಿ ಟನೆಲ್ ಕೂಡ ಮಾಡಿರುವಂಥದ್ದು. ಸಾಕಷ್ಟು ಶ್ರಮ ವಹಿಸಿ ಈ ಒಂದು ಪ್ರಾಜೆಕ್ಟ್ ಅನ್ನು ಮಾಡಿದ್ದಾರೆ. ಮತ್ತು ಏನೇನು ಇದರ ಪ್ರಯೋಜನಗಳೇನೇನು? ಮೊದಲೇದ್ದು ಸೋನ್ಮರ್ಗ್ ಫೇವರೆಟ್ ಟೂರಿಸ್ಟ್ ಡೆಸ್ಟಿನೇಷನ್ ಕಾಶ್ಮೀರ ಒಳಗಡೆ. ಸೋನ್ಮರ್ಗ್ಕಿನ್ನ ಮೇಲೆ 12 ಮಂತ್ಸ್ ಬೇಕಾದಾಗ ಹೋಗ್ಬೋದು. ಮೊದಲು 6 ತಿಂಗಳು ಮಾತ್ರ ಹೋಗಕ್ಕೆ ಸಾಧ್ಯ ಆಗಿತ್ತು, ಬಟ್ ಈಗ 12 ತಿಂಗಳನ್ನು ಹೋಗ್ಬೋದು. ಪ್ರವಾಸೋದ್ಯಮ ಇನ್ನೂ ಹೆಚ್ಚಾಗ್ತದೆ. ಇಲ್ಲಿವರೆಗೆ ಕಾಶ್ಮೀರದಲ್ಲಿ ಜನ 6 ತಿಂಗಳು ದುಡಿತಿದ್ರು, ಇನ್ನು 6 ತಿಂಗಳು ಮನೆ ಬಿಟ್ಟು ಹೊರಗಡೆ ಬರೋಕ್ಕಾಗ್ತಿರ್ಲಿಲ್ಲ. ಹೊರಗಡೆ ಬಂದರೆ ಏನು ಮಾಡೋದು? ಯಾರೂ ಹೊರಗಡೆ ಬರೋದಿಲ್ಲ. ಮೈನಸ್ ಟೆಂಪ್ರೇಚರು ಎಲ್ಲ ಕಡೆ, ಸರ್ ಹಿಮಪಾತ, ಏನೂ ಮಾಡೋಕ್ಕಾಗ್ತಿರ್ಲಿಲ್ಲ. ಪ್ರವಾಸಿಗರು ಬರ್ತಿರ್ಲಿಲ್ಲ. ಬಟ್ ಈಗ 12 ತಿಂಗಳು ಪ್ರವಾಸಿಗರು ಬರಕತ್ತರು ಅಂತಂದ್ರೆ ಹೋಟೆಲ್ಗಳ ಸಂಖ್ಯೆ ಹೆಚ್ಚಾಗ್ತದೆ, ಲಾಡ್ಜ್ಗಳ ಸಂಖ್ಯೆ ಹೆಚ್ಚಾಗ್ತದೆ, ಟೂರಿಸಂ ಹೆಚ್ಚಾಗ್ತದೆ, ಆದಾಯ ಹೆಚ್ಚು ಬರ್ತದೆ, ವ್ಯಾಪಾರ ವಹಿವಾಟು ಹೆಚ್ಚಳ ಆಗ್ತದೆ. ಮತ್ತು ಇದೆಲ್ಲ ಹೆಚ್ಚಾಗಕತ್ತೀವಿ ಅಂತಂದ್ರೆ ಆಟೋಮೆಟಿಕಲಿ ಬಂಡವಾಳ ಹೂಡಿಕೆ ಕೂಡ ಹೆಚ್ಚಾಕೊಂತ ಹೋಗ್ತದೆ. ಮತ್ತು ಇಲ್ಲಿವರೆಗೆ ನಮ್ಮ ಆರ್ಮಿಯನ್ನು ನಾವು ಡಿಪ್ಲಾಯ್ ಮಾಡಬೇಕಾದಾಗ ಜಾಸ್ತಿ ವಾಯು ಸಾರಿಗೆಯನ್ನು ಬಳಸ್ತಿದ್ವಿ. ಎಲ್ಲಾನು ವಾಯು ಸಾರಿಗೆ ಬಳಸಿ ಮಾಡಕ್ಕೆ ಬರುವುದಿಲ್ಲ. ಬಟ್ ಇನ್ನು ಮೇಲಿಂದ ಅದು ನಮಗೆ ಈಸಿ ಆಗುವಂಥದ್ದು. ಮಿಲಿಟರಿ ಸರಕು ಸಾಮಗ್ರಿಗಳನ್ನು ಸಾಗಾಟನೆ ಮಾಡೋಕ್ಕೆ ಇನ್ನೂ ಹೆಚ್ಚಿನ ಅನುಕೂಲತೆ ಆಗುವಂಥದ್ದು. ಮತ್ತು ಇದರ ಜೊತೆಗೆ ಈಗಂತೂ ಝೀಮೋರ್ ಟನೆಲ್ ಉದ್ಘಾಟನೆ ಆಯಿತು. ಇನ್ನು 2028ನೇ ಸಾಲಿಗೆ ಏಷ್ಯಾದಲ್ಲೇ ಲಾಂಗೆಸ್ಟ್ ಟನೆಲ್ 14.15 ಕಿಲೋಮೀಟರ್ ಬರ್ತಾ ಇದೆ, ಜೋಜಿಲಾ ಟನೆಲ್. ಈಗ ಸದ್ಯ ಇದು ಪ್ರಪೋಸ್ಡ್ ಇರ್ತದೆ, ಸ್ವಲ್ಪ ಅಂಕಿಅಂಶಗಳು ಚೇಂಜ್ ಆಗ್ತಾವ. ಫೈನಲ್ ಅದು ಆದಾಗ್ಲೇ ಗೊತ್ತಾಗೋದು. ಸೊ ಏಷ್ಯಾದ ಲಾಂಗೆಸ್ಟ್ ಟನೆಲ್ ಇಲ್ಲಿ ಬರ್ತಾ ಇದೆ. ಇಲ್ಲೇನೈತಲ್ಲ ಇದು ಅಂದರೆ ಇದು ಗಂಡೇರ್ಬಾಲ್, ಶ್ರೀನಗರದಿಂದ ಗಂಡೇರ್ಬಾಲಿಂದ ಸೋನ್ಮಾರ್ಗ್, ಸೋನ್ಮಾರ್ಗ್ ಟು ಡ್ರಾಸ್, ಡ್ರಾಸ್ ಟು ಕಾರ್ಗಿಲ್, ಇಲ್ಲಿಂದ ಲದಾಖಿಗೆ ಕನೆಕ್ಷನ್ ಕೊಡೋದು. ಅಂದರೆ ಯಾವುದೇ ಋತುವಿನಲ್ಲಿ, ಚಳಿಗಾಲ ಇರಲಿ ಅಥವಾ ಬೇಸಿಗೆ ಕಾಲ ಇರಲಿ, ಯಾವುದೇ ಋತುವಿನಲ್ಲಿ ನಮ್ಮ ಆರ್ಮಿಯವರು ಅಲ್ಲಿಗೆ ಹೋಗಿ ತಲುಪಿರ್ಬೇಕು. ಯಾವುದೇ ಸಂದರ್ಭದಲ್ಲಿ ಪ್ರವಾಸೋದ್ಯಮ ನಡಿಬೇಕು. ಈ ಒಂದು ಉದ್ದೇಶದಿಂದ ಇದನ್ನು ಮಾಡ್ತಾ ಇದ್ದಾರೆ. ಸೊ ಏಷ್ಯಾಸ್ ಲಾಂಗೆಸ್ಟ್ ಟನೆಲ್ 14.2 ಕಿಲೋಮೀಟರ್ ಇದೆ. ಸೊ ಈ ಟನೆಲ್ಗಳು ಸರಿಯಾದ ಟೈಮಿಗೆ ಆಗಬೇಕಾಗಿತ್ತು, ಬಟ್ ಸ್ವಲ್ಪ ವಿಳಂಬ ಆಗ್ತಾ ಇದ್ದಾವೆ. ಸರ್ಕಾರಿ ಕೆಲಸಗಳು ಸ್ವಲ್ಪ ವಿಳಂಬ ಆಗ್ತಾವ, ಆದರೆ ಸ್ಟ್ರಾಟಜಿಕಲಿ ಭಾಳ ಇಂಪಾರ್ಟೆಂಟ್ ಇದೆ. ಯಾಕಂದ್ರೆ ನಾವು ಈಗಾಗಲೇ ನೋಡಿದ್ದೀವಿ, ಗಲ್ವಾನ್ ವ್ಯಾಲಿ ಒಳಗಡೆ ಭಾರತ ಚೈನಾ ನಡುವೆ ಸಂಘರ್ಷ ಆಯಿತು. ಆಮೇಲೆ ಈ ಕಡೆ ದೋಕ್ಲಾಮ್ ರೀಜನ್ ಒಳಗಡೆ ಭಾರತ ಚೈನಾ ಸಂಘರ್ಷ ಆಯಿತು. ಅಂಥ ಟೈಮ್ ಒಳಗಡೆ ನಮ್ಮ ಆರ್ಮಿಯನ್ನು ಅಲ್ಲಿ ಡಿಪ್ಲಾಯ್ ಮಾಡಬೇಕು, ಸರಿಯಾಗಿ ನಾವು ಅವ್ರಿಗೆ ಕೌಂಟ್ರ್ ಕೊಡಬೇಕು ಅಂದರೆ ಈ ಟನಲ್ಗಳು ಭಾಳ ಇಂಪಾರ್ಟೆಂಟ್. ಇವನ್ನ ತಡ ಮಾಡದೆ ವೇಳೆಗೆ ತಕ್ಕಂಗೆ ಆ ಟನೆಲ್ಗಳನ್ನು ಮಾಡಿ ಮುಗಿಸಿದ್ರೆ ದೀಸ್ ಟನೆಲ್ ವಿಲ್ ಪ್ಲೇ ಅ ವೆರಿ ಕ್ರೂಷಿಯಲ್ ರೋಲ್ ಇನ್ ಇಂಡಿಯಾಸ್ ಸ್ಟ್ರಾಟಜಿಕ್ ರಿಲೇಷನ್ಸ್ ವಿತ್ ಚೈನಾ. ಒಂದು ಗೇಮ್ ಚೇಂಜರ್ ಆಗಿ ಡೆಫಿನೆಟ್ಲಿ ಅವು ಕಾರ್ಯವನ್ನು ನಿರ್ವಹಿಸುವಂಥದ್ದು. ಈಗಾಗಲೇ ನಾವು ಒಂದು 2 ವರ್ಷದ ಹಿಂದೆ ಅಟಲ್ ಟನಲ್ ಕೂಡ ನೋಡಿದ್ವಿ. ಅಟಲ್ ಟನಲ್ ಹಿಮಾಚಲ ಪ್ರದೇಶದಲ್ಲಿ ಬರ್ತದೆ, ಮನಾಲಿಯಿಂದ ಮುಂದ್ಗಡೆ ಅಟಲ್ ಟನೆಲ್ ಹೋಗುವಂಥದ್ದು. ಸೊ ಅಲ್ಲಿಯೂ ಕೂಡ ಅದು ಅತಿ ಎತ್ತರದಲ್ಲಿ ಇರ್ತಕ್ಕಂಥ ಟನೆಲ್ಲು. ಇದು ಏಷ್ಯಾದ ಲಾಂಗೆಸ್ಟ್ ಟನೆಲ್. ಇಂಥವು ಟನೆಲ್ಗಳನ್ನು ಮಾಡೋದ್ರ ಮೂಲಕ ಭಾರತ ಸರ್ವಋತು ರಸ್ತೆಗಳನ್ನು ಮಾಡಿ ತನ್ನ ಬಾರ್ಡರ್ ಏರಿಯಾಗೆ ಕನೆಕ್ಷನ್ ಕೊಡೋದು ಭಾಳ ಇಂಪಾರ್ಟೆಂಟ್ ಇದೆ. ಬಿಕಾಸ್ ವಿ ಹ್ಯಾವ್ ಹಾಸ್ಟೈಲ್ ನೇಬರ್ಸ್, ಚೇಂಜ್ ಮಾಡೋಕ್ಕೆ ಬರೋದಿಲ್ಲ. ಈ ಕಡೆ ಒಂದು ಕಡೆ ಪಾಕಿಸ್ತಾನ ಇದ್ದಾರೆ, ಇನ್ನೊಂದು ಕಡೆ ಚೈನಾ ಇದೆ. ಈ ಟನೆಲ್ಗಳನ್ನು ಮಾಡಲೇಬೇಕು. ಸೊ ಅದಕ್ಕಾಗಿ ಈ ಟನೆಲ್ಗಳನ್ನು ಈಗಾಗಲೇ ಭಾರತ ಸರ್ಕಾರ ಮಾಡಿದೆ. ಮುಂದಿನ ದಿನಗಳಲ್ಲಿ ನಿಜವಾಗ್ಲೂ ಇವು ಗೇಮ್ ಚೇಂಜರ್ ಆಗಿ ಕಾರ್ಯವನ್ನು ನಿರ್ವಹಿಸಲಿ, ದೇಶದ ಭದ್ರತೆಯನ್ನು ಕಾಪಾಡಲಿ ಅಂತ ನಾವು ಕೂಡ ಹೇಳ್ತಾ, ತಮ್ಮ ಅಮೂಲ್ಯವಾದ ಸಮಯವನ್ನು ಕೊಟ್ಟು ಈ ಒಂದು ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು. ಥ್ಯಾಂಕ್ ಯು ಆಲ್.